ವಿರಾಮದ ನಂತರ ಯುವ ಘರ್ಜನೆ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಹುಲಿ ಸಂರಕ್ಷಣೆಯ ಅಭಿಯಾನವನ್ನು ನಡೆಸ್ತಾ ಇದೆ ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಸಿಎಸ್ಎಸ್ ಕಾರ್ಪ್ ಸಹಯೋಗದೊಂದಿಗೆ. ಈ ಒಂದು ಮೂಲ ಉದ್ದೇಶ ಇರೋದೇ ಅಭಿಯಾನದ್ದು ಹುಲಿಯನ್ನ ರಕ್ಷಿಸಬೇಕು, ಜೊತೆಗೆ ಅದರ ಬಗ್ಗೆ ಜಾಗೃತಿನ ಮೂಡಿಸಬೇಕು ಅಂತ. ಹಾಗಾಗಿಯೇ ಮಕ್ಕಳೊಂದಿಗೆ ಸಂವಾದವನ್ನ ಯುವ ಘರ್ಜನೆ ನಡೆಸ್ತಾ ಇರುವಂತದ್ದು. ಪ್ರಕಾಶ್ ರೈ ಮತ್ತು ರಮನಾಥ ರೈ ನಮ್ಮೊಂದಿಗಿದ್ದಾರೆ. ಬನ್ನಿ ಅವರೊಂದಿಗೆ ಸಂವಾದವನ್ನ ಮುಂದುವರಿಸೋಣ. ಸರ್, ಬಹಳಷ್ಟು ಪ್ರಶ್ನೆಗಳು ನಿಮಗೆ ಮಕ್ಕಳಿಂದ ಬರ್ತಾ ಇರುವಂತದ್ದು. ಆದ್ರೆ ಮಕ್ಕಳಿಗೆ ನೀವು ಕೇಳಬೇಕು ಅಂತಂದ್ರೆ ಮುಂದಿನ ಪ್ರಜೆಗಳು ಇಡೀ ಜವಾಬ್ದಾರಿ ಇವರೇ, ಮೆಜಾರಿಟಿ ಇವರೇ. ಈ ಭವಿಷ್ಯತ್ತಿನಲ್ಲಿ ಕಾಡು ಉಳಿದ್ರೆ ಮಾತ್ರ ನಾವು ಉಳಿತೇವೆ ಅನ್ನುವಂಥದ್ದು ತಮಗೆ ಗೊತ್ತುಂಟ ಇಲ್ವಾ? ಮೌನ ಉತ್ತರ ಆಗಲ್ಲ. ಹಲೋ ಮೇಡಮ್, ಮಾತಾಡಿ. ದೇಶದಲ್ಲಿ ನಿಮ್ಮ ಬಳಿ ಇದೆ, ಉತ್ತರಿಸಬಹುದು. ಸರ್, ಟೈಗರು ರಾಷ್ಟ್ರೀಯ ಪ್ರಾಣಿ ಅನ್ಕೊಂಡು ಅದನ್ನ ಸೇವ್ ಮಾಡೋದ್ರ ಜೊತೆಗೆ ಬೇರೆ ಇತರ ಪ್ರಾಣಿಗಳನ್ನ ಸೇವ್ ಮಾಡ್ಬೋದಲ್ವಾ? ಈಗ ನಾವು ಡೈನೋಸರಸ್ ನೋಡಿಲ್ಲ, ಬುಕ್ಕಲ್ಲಿ ಫಿಲಮ್ಸ್ ಅಲ್ಲಿ ನೋಡಿದೀವಿ. ಮುಂದಿನ ಜನರೇಷನ್ ಅವರು ಈ ಗುಬ್ಬಚ್ಚಿ ಕಾಗೆನೆಲ್ಲ ಬುಕ್ಕಲ್ಲಿ ನೋಡ್ಬೇಕಾ? ಅದ್ರೂ ಸೇವ್ ಮಾಡ್ಬೋದಲ್ವಾ? ಸಂತೋಷ ಆಗ್ಬಿಟ್ಟಿದ್ದೀನಿ ನಾನು. ಅಂದ್ರೆ ಅಯ್ಯಪ್ಪ, ಬೇರೆ ಎಲ್ಲಾರು ಸೇವ್ ಮಾಡ್ಬೋದಲ್ಲ, ಡೈನಾಸರ್ನೆಲ್ಲ ತರ್ಬೇಕಂತ ನಾವು ದೇಶದಲ್ಲಿ. ಅಯ್ಯೋ ಎಷ್ಟು ಚೆನ್ನಾಗಿದೆ ರೀ ದೇಶದಲ್ಲಿ, ಫಿಲ್ಮ್ನಲ್ಲಿ ನೋಡಿದೀನಿ ಅಂತ. ಈಗ ಎಲ್ಲ ಪ್ರಾಣಿಗಳ ಸಂರಕ್ಷಣೆ ಮಾಡತಕ್ಕಂಥದಕ್ಕೆ ವನ್ಯಜೀವಿ ಸಂರಕ್ಷಣೆ ಅಂತಲೇ ಹೇಳತಕ್ಕಂಥದ್ದು ಇದೊಂದು ವಿಶೇಷ ಅಭಿಯಾನ. ಟೈಗರ್ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿರ್ತಕ್ಕಂಥದ್ದು. ಒಂದು ದೇಶದ ಒಂದು ಪ್ರಾಣಿ ಹುಲಿ ಅಂತಕ್ಕಂಥ ಬಗ್ಗೆ ಈಗ ಈ ಅದನ್ನು ಸ್ಟಾರ್ಟ್ ಸುತ್ತಲೂ ಇಷ್ಟಿದೆ. ಅದೇ ಇಷ್ಟೊತ್ತು ಹೇಳಿದ್ದು. ಎಲ್ಲವೂ ಆನೆ ಆಗತ್ತದು, ಅಲ್ಲಿರುವ ಕಾಡಾಗತ್ತೆ, ಅಲ್ಲಿ ಮರಗಳಾಗತ್ತೆ, ಆ ಪ್ರಾಂತ ಆಗತ್ತೆ, ಅದರ ಸುತ್ತಲಿನ ಜನ ಆಗತ್ತೆ, ನಾವಾಗತ್ತೆ. ತಮ್ಮ ಪ್ರಶ್ನೆ ಮಕ್ಕಳಿಗೆ. ಕಾಡ್ ನೋಡಿದಿರ ನೀವು? ಕಾಡ್ ನೋಡಿದಿರೋರು ಯಾರು? ಯಾಕೆ ಆ ಕಾಡ್ ನೀವು ಬನ್ನಿ, ನಿಮ್ಗೆ ಡೈನೋಸರಸ್ ತೋರಿಸ್ತೀನಿ ನಾನು. ಕಾಡಿನಲ್ಲಿ ಏನು ಹೆಸರು, ಬ್ರಾಂಟಾಸರಸ್ ಎಲ್ಲ ಹೇಳ್ಬೋದು ನಾನು ನಿಮಗೆ. ಕರ್ಕೊಂಡೋಗಿಲ್ಲ ಮನೆಯಿಂದ ಕಾಡಿಗೆ, ನೋಡಿದ್ರಾ? One of the threat for tiger conservation is the hunting of prey species. Hunting of prey species by the tribes ಅಥವಾ ಯಾರು ಬೇಕಾದ್ರೂ ಮಾಡ್ಬೋದು. ಅದನ್ನ ಕನ್ಸರ್ವ್ ಮಾಡೋಕ್ಕೆ ಏನು ಮಾಡ್ಬೋದು? ಅವರು ಸೀರಿಯಸ್ ಆಗಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತಕ್ಕಂಥದ್ದು ಆಗುತ್ತೆ. ಆ ಥರದ ಕೆಲಸವನ್ನು ತುಂಬಾ ಕಠಿಣ ಶಿಕ್ಷೆ. ಇವನ್ ಯಾರು ಅವ್ರಿಗೆಲ್ಲರಿಗೂ ಕೂಡ ಆಯ್ತಲ್ಲ ಈ ಥರ. ಆ ಥರ ಈಗ ಒಂದು ಪ್ರಾಣಿಯನ್ನು ಸಾಯಿಸಿದ್ರೆ ಮೊದಲಾಗೆ ಅಲ್ಲ, ಈಗ ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳುವಂಥದ್ದು ಇದೆ. ಅದರದ್ದಾಗಿ ನಿಯಂತ್ರಣ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ. ಬಗ್ಗೆ ನಾವು ಹುಲಿಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದೀವಿ, ಅದು ತುಂಬ ಒಳ್ಳೆ ಕೆಲಸ. ಬಟ್ ನಮಗೆ ಎಲ್ಲೇ ನಾವು ಓದಿದ್ರು ಕ್ರೂರ ಪ್ರಾಣಿ ಒಬ್ಬನ ಕೊಲ್ತು. ಆ ಕ್ರೂರ ಅನ್ನೋದು ಯಾಕೆ ಬರುತ್ತೆ ಸರ್? ಆ ಪ್ರಾಣಿಗಳು ಯಾವತ್ತೂ ಕ್ರೂರ ಅಲ್ಲ, ಅದು ವೈಲ್ಡ್ ಅನಿಮಲ್ಸ್, ಅದು ಬಾರ್ನೆ ಹಂಗೆ. ಮನುಷ್ಯನಂತ ಕ್ರೂರ ಪ್ರಾಣಿ ನಾನು ಪ್ರಪಂಚದಲ್ಲಿ ನೋಡಿಲ್ಲ ಇನ್ನು. ಮನುಷ್ಯನೇ ಬರೆಯೋದ್ರಿಂದ ಮಿಕ್ಕಿದ್ದನ್ನೆಲ್ಲ ಅವನು ಈಸಿಗೆ ಅದು ಕ್ರೂರ ಪ್ರಾಣಿ, ಇದು ಸಾಧು ಪ್ರಾಣಿ ಅಂತಾನೆ. ನೀನು ಕೇಳ್ತಿರೋ ಪ್ರಶ್ನೆ ತುಂಬ ಸರಳವಾದ, ತುಂಬ ಒಳ್ಳೆ ಪ್ರಶ್ನೆನೇ ಅದು. ಅದಕ್ಕೆ ನಾವು ಅದನ್ನು ಎಜುಕೇಟ್ ಮಾಡ್ತಾ ಇನ್ನು ಮೇಲೆ ಕ್ರೂರ ಪ್ರಾಣಿ ಅಂದರೆ ಮಾಂಸಾಹಾರಿ ಅಂತ ಹೇಳಿರ್ಬೇಕು. ಅದು ಅದಕ್ಕೆ ಕ್ರೌರ್ಯ ಅಂತ ಹಾಕಿದ್ದಾರೆ. ಅವನ ಹೆದರಿಕೆಗೆ ಒಂದು ಅರ್ಥ ಕೊಟ್ಟಿದ್ದಾನೆ ಅಂತ. ನನಗೆ ತುಂಬ ಚೆನ್ನಾಗಿ ಕೇಳಿ, ಎಷ್ಟು ಚೆನ್ನಾಗಿ ಕೇಳಿಸ್ತಾರೆ ನನಗೆ. ಅದೇ ನೀನು ಅದನ್ನು ಪ್ರೀತಿಸೋಕ್ಕೆ ಶುರು ಮಾಡಿದ್ರೆ ನಿಮ್ಮ ತಂದೆ ನೀನು ಬೈದ ಕ್ರೂರ ಪ್ರಾಣಿ ಥರ ಕಾಣಿಸ್ತಾರ ಅವರ ಅಪ್ಪನೇ ಅಲ್ವಾ? ಅಮ್ಮ ಬೈತಾರೆ. ಅಮ್ಮನಿಗೆ ಬರೋ ಕೋಪನೂ ಹುಲಿಗೆ ಬರೋ ಕೋಪನೂ ಒಂದೇ ಅಲ್ವಾ? ನಾವು ಅದನ್ನು ಪ್ರೀತಿಸೋಕ್ಕೆ ಶುರು ಮಾಡಿದ್ರೆ ನಮಗೆ ಅರ್ಥ ಆಗ್ಬಿಡೋದು ಕ್ರೂರ ಪ್ರಾಣಿ. ಅದನ್ನ ಪ್ರೀತಿಸೋಕ್ಕೆ ಶುರು ಮಾಡೋದು ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ, ಅದರ ವ್ಯಾಲ್ಯೂ ಅರ್ಥ ಮಾಡಿಕೊಂಡ್ರೆ, ಎಷ್ಟು ಕಾಡು ನಮಗೆ ಎಷ್ಟು ಮುಖ್ಯ, ಹುಲಿ ನಮಗೆ ಎಷ್ಟು ಮುಖ್ಯ, ಈ ಸಂಪನ್ಮೂಲಗಳು ಎಷ್ಟು ಮುಖ್ಯ ಅಂತ ನಮ್ಗೆ ಅರ್ಥ ಆಗಿಬಿಟ್ರೆ ಯಾರೇನು ಹೇಳಿದ್ರು ಇವರು ಅಂಡರ್ಸ್ಟ್ಯಾಂಡ್ ಇಟ್. ಈ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಕೂಡ ಅದರ ಒಂದು ಇಚ್ಛೆ ಇದೆ, ಅದನ್ನು ಮಾಡಬೇಕು ಅನ್ನೋ ಮನಸ್ಸು ಇದೆ. ಅದಕ್ಕಾಗಿ ಈ ಕಾರ್ಯಕ್ರಮಗಳು ನಡೀತದೆ. ಪ್ರಕಾಶ್ ರೈ ಅವರು ಒಂದು ಆನೆಗಳು ಬರತಕ್ಕಂಥ ಒಂದು ಕಾರಿಡಾರ್ ಇದೆ ನಮ್ಮ ತಮಿಳುನಾಡು ಮತ್ತು ಕರ್ನಾಟಕದ ಬಾರ್ಡರ್ನಲ್ಲಿ. ಅವರೊಂದು ಅಪೇಕ್ಷೆ ಪಟ್ಟಿದ್ದಾರೆ. ಅದೊಂದು ಖಾಸಗಿ ಜಮೀನಿದೆ. ಆನೆಗೆ ಓಡಾಟ ಮಾಡಲಿಕ್ಕೆ ಸಾಕಾಗೋದಿಲ್ಲ. ಒಂದು ಸಣ್ಣ ಗ್ಯಾಪ್ ಥರ ಇದೆ ಅಲ್ಲಿ, ಒಂದು 100 ಮೀಟ್ರು. ಅದರಲ್ಲಿ ಆನೆಗಳು ಹೋದರೆ ಕೆಳಗಡೆ ಒಂದು ಕಡೆ ಹೋದರೆ ಕಂದಕ ಇದೆ, ಇನ್ನೊಂದು ಕಡೆ ಎಲಿಫೆಂಟ್ ಇದು ಕಂದಕ ಇದೆ. ಅದನ್ನು ಬರಬಾರ್ದು ಅಂತೇಳಿ ಅದನ್ನು ಅವರು ಅದನ್ನು ಪರ್ಚೇಸ್ ಮಾಡಿ ಸರ್ಕಾರಕ್ಕೆ ಕೊಡುವಂಥ ಒಂದು ಯೋಚನೆ ಹೇಳಿದ್ದಾರೆ. ಇದು ದೊಡ್ಡ ಒಂದು NGO ಆಗಿ ಅದು ಇಡೀ ಅಭಿಯಾನದ ಆಶಯವಾಗಿದೆ. ಶುರು ಮಾಡ್ತಾ ಒಂದು 4 ಕೋಟಿ ರೂಪಾಯಿಗಿಂತ ಮಿಕ್ಕಿ ಆ ಜಮೀನನ್ನು ಖರೀದಿ. ಅದು ಈ ಅಭಿಯಾನ ಹುಲಿಯ ಸಂರಕ್ಷಣೆಗೆ ಅಂತ ಹೋಗಿ ನಾವು ತಿಳ್ಕೊಂಡಿದ್ದು. ಮತ್ತು ಈ ಅಭಿಯಾನದ ಮುಂದುವರಿದ ಭಾಗ
ನಾವೇನು ಅಂದ್ಕೊಂಡು ಹೋಗಿದ್ವಿ ಅದ್ರ ಇನ್ನಷ್ಟು ಸಮಸ್ಯೆಗಳು, ಇದೊಂದು ದೊಡ್ಡ ಸಮಸ್ಯೆ. ಇದಕ್ಕೆ ಈ ಅಭಿಯಾನ ಕೆಲಸ ಮಾಡ್ತಾ ಇದೆ. ನಾನು ಅಷ್ಟೇ ಅಲ್ಲ, ಭಾಳಷ್ಟು ಜನ ನಾವೆಲ್ಲ ಸೇರಿ ಕೆಲಸ ಮಾಡಿ, ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ಸ್ವರ್ಣ ಟಿವಿ ಮತ್ತು ನಮ್ಮ ಕನ್ನಡಪ್ರಭ ಇವರು ಈ ಒಂದು ಅಭಿಯಾನಕ್ಕೆ ಬಿದ್ದು ಇದಕ್ಕೆ ನಮಗೂ ಕೂಡ ಉಪಯೋಗ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ನಾವು ವಿಶೇಷವಾದ ಧನ್ಯವಾದವನ್ನು ನಾವು ಕೊಡಲೇಬೇಕು, ಇಲಾಖೆ ವತಿಯಿಂದ ಮತ್ತು ಸರ್ಕಾರದ ಕಡೆಯಿಂದ ನಾನು ಕೊಡ್ತಾ ಇದ್ದೇನೆ. ಎಸ್ ಪ್ರಕಾಶ್ ಜಿ, 50 ದಿನಗಳ ಅಭಿಯಾನ, ಇನ್ನೂ ಇದು ಅಭಿಯಾನ ಮುಂದುವರಿತಲೇ ಇರುತ್ತೆ. ಬಹುಶಃ ತಾವು ಅಂತಂದ್ರೆ ಕಾಡಿನ ಮೇಲಿನ ಇನ್ನಷ್ಟು ಪ್ರೀತಿ ಹೆಚ್ಚಾಗ್ತದೆ, ನಾನು ಶ್ರೀಮಂತನಾಗಿದ್ದೀನಿ ಅಂತನ್ನುವಂಥದ್ದು. ಅಭಿಯಾನದ ಮೂಲ ಉದ್ದೇಶ ಇರುವಂಥದ್ದೇ ಜಾಗೃತಿ ಮೂಡಿಸುವಂಥದ್ದು. ಅದರಲ್ಲೂ ಹೂ ಎಲ್ಸ್ ಬೆಟರ್ ದ್ಯಾನ್ ಯು ಅದನ್ನು ರಾಯಭಾರಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಸೊ ತಮಗೆ ತಮ್ಮ ಅನುಭವದಿಂದ ಈ ಮುಂದಿನ ಹಾದಿ ಹೇಗಿದೆ ಅಂತ ಅನಿಸ್ತಾ ಇದೆ? ಮುಂದಿನ ಹಾದಿ ಅಭಿಯಾನ ಅನ್ನೋದು ಒಂದು ಜನರ ಪ್ರೀತಿಯಿಂದ ನಾನು ಗಳಿಸಿರೋ ಹೆಸರಾಗಿರ್ಬೋದು, ಅಥವಾ ಸುವರ್ಣ ಚಾನೆಲ್ ಮತ್ತು ಕನ್ನಡಪ್ರಭ ನನ್ನ ಮೇಲೆ ಇಟ್ಟಂತಹ ನಂಬಿಕೆ ಆಗಿರ್ಬೋದು, ಮತ್ತು ಇದರ ಸರ್ಕಾರದ ವತಿಯಿಂದ ಕೂಡ ಪ್ರಕಾಶ್ ಅವರು ಬರ್ತಿದ್ದಾರೆ, ಅವ್ರಿಗೊಂದಷ್ಟು ವಿಷಯಗಳು ಗೊತ್ತಿದೆ ಅಂತ ನಾನು ಸಪೋರ್ಟ್ ಮಾಡಿದ್ರು. ಅಲ್ಲಿ ಬಂದಾಗ ಅಲ್ಲಿ ಇನ್ನೊಂದಷ್ಟು ಸಮಸ್ಯೆಗಳು, ಅಂದರೆ ಬಂದು ಸುಮ್ಮನೆ ಯಾವುದೋ ಒಂದು ಫೋಟೋ ತೊಗೊಂಡು ಹೋಗೋ ಕಾರ್ಯಕ್ರಮ ಅಲ್ಲ. ಒಂದು 50 ದಿನಗಳ ಒಂದು ಕಾರ್ಯಕ್ರಮ, ಅದಕ್ಕೊಂದು 4-5 ದಿನ ಬಂದರೆ ಸಾಕು ಅಂತ ಬಂದ ನನಗೆ ಅಲ್ಲೊಂದು ವಿಶ್ವರೂಪ ಕಾಣಿಸ್ತಾ ಇದೆ. ಸೊ ಮಾಡುವ ಕೆಲಸ ಬಹಳ ಇದೆ, ಅದು ನದಿಯಾಗಿ ಹರಿಬೇಕಾಗಿದೆ, ಎಲ್ಲರ ಕೆಲಸವನ್ನು ತೊಗೊಳ್ಬೇಕಾಗಿದೆ. ಈಗಾಗಲೇ ಅರ್ಧ ದಾರಿ ಹೋಗಿರೋದ್ರಿಂದ ಇನ್ನೊಂದು ದಾರಿ ಕ್ರಮಿಸೋದಕ್ಕೆ ಇದು 50 ದಿನಗಳ ಅಭಿಯಾನ ಅಂತ ಹೇಳಿದ್ರು. ನನಗಂತೂ ಇನ್ನೊಂದು 2 ವರ್ಷದ ಅಭಿಯಾನ ಆಯ್ತಿದ್ದು. ಯಾಕಂದರೆ ಅದಕ್ಕೆ ಕಂಟಿನ್ಯೂಸ್ ಆಗಿ ಸುವರ್ಣ ಚಾನಲು ಕೆಲಸ ಮಾಡುತ್ತೆ, ಕನ್ನಡ ಪ್ರಭಾವ ಕೆಲಸ ಮಾಡುತ್ತೆ. ಈ ಥರದ ಒಳ್ಳೆಯ ಸರ್ಕಾರದ ಅಧಿಕಾರಿಗಳು ಮತ್ತು ಸಚಿವರು ಎಲ್ಲರೂ ನಮ್ಮ ಜೊತೆ ಕೈಗೂಡಿದ್ದಾರೆ. ಈಗ ಈ ಥರದ ಯುವಶಕ್ತಿ ಜನರಲ್ಲಿ ಜಾಗೃತಿ ಮೂಡ್ತಾ ಇದೆ, ಹಳ್ಳಿಯ ಜನ ನಮ್ಮ ಜೊತೆ ಬರ್ತಾ ಇದ್ದಾರೆ. ಯಾರನ್ನೂ ಇವಾಗ ಮೋಸ ಮಾಡೋಕ್ಕಾಗಲ್ಲ. ಒಂದು ಹುಚ್ಚನ್ನು ಹತ್ತಿಸಿ ಅಥವಾ ಒಂದು ನಂಬಿಕೆಯನ್ನು ಕೊಟ್ಟು, ಹೋಪನ್ನು ಕೊಟ್ಟು ಬಿಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಮಗೆ ಅರ್ಥ ಆಗಿದೆ. ಆ್ಯಂಡ್ ಹೀಗೆ ಮಾಡೋದ್ರಿಂದ ನಮ್ಮ ಜೀವನನೂ ತುಂಬ ಬ್ಯೂಟಿಫುಲ್ ಆಗಿ ಮೀನಿಂಗ್ಫುಲ್ ಆಗ್ತಾ ಇದೆ. ಸೊ ನಾನು ಇಡೀ ವರ್ಷದಲ್ಲಿ ಇವರು ಹೇಳ್ತಿದ್ದಾಗೆ ನಾನು ತಗೊಳ್ಳೋ ಸಂಬಳದಿಂದ ಒಂದಷ್ಟು ಹಣವನ್ನು ಕೊಡಬೇಕು, ನನಗೆ ಗೊತ್ತಿರೋರು ಒಂದಷ್ಟು ಜನ ಬನ್ನಿ, ಒಂದಷ್ಟು ದುಡ್ಡು ಕೊಡಿ, ಇಲ್ಲಿ ಕೆಲಸ ಮಾಡಿ, ಒಂದಷ್ಟು ಜನ ನಿಮ್ಮ ನಾಲೆಡ್ಜ್ ಕೊಡಿ, ನಿಮ್ಮ ಒಂದು ಸಪೋರ್ಟ್ ಕೊಡಿ ಅಂತ ಎಲ್ಲರೂ ಒಂದೊಂದು ಕಡೆ ಸೇರ್ತಾ ಇದ್ದಾರೆ. ಸೊ ಇಟ್ ವಿಲ್ ಬಿಕಮ್ ಅ ಬಿಗರ್ ಮೂವ್ಮೆಂಟ್. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ಐ ಶುಡ್ ಥ್ಯಾಂಕ್ ಸುವರ್ಣ ಚಾನಲ್ ಆ್ಯಂಡ್ ಹುಡುಗರೆಲ್ಲ ಮುಂದಿನ ಪೀಳಿಗೆ ತುಂಬ ಬ್ಯೂಟಿಫುಲ್. ಅದೊಂದು ಈ ಮುಂದಿನ ಪೀಳಿಗೆ ಈ ಹೆಚ್ಚು ಇದರ ಬಗ್ಗೆ ಜಾಗೃತಿಗೊಂಡಾಗ ಭವಿಷ್ಯತ್ತಿನಲ್ಲಿ ವನ್ಯಜೀವ ಸಂರಕ್ಷಣೆ ಜೊತೆಯಲ್ಲಿ ನಮ್ಮ ಪ್ರಕೃತಿಯನ್ನ ರಕ್ಷಣೆ ಮಾಡಲಿಕ್ಕೆ ಬಹಳ ಸುಲಭ ಆಗುತ್ತೆ. ನನಗಂತೂ ಈ ನಂಬಿಕೆ ಇದೆ. ಈ ಕಾರ್ಯಕ್ರಮ ನಿಜವಾಗ್ಲೂ ಯುವಕರಿಗೂ ಪ್ರಚೋದನೆ ಕೊಡ್ತಕ್ಕಂಥ ಕಾರ್ಯಕ್ರಮ. ಇದರ ಬಗ್ಗೆ ಆಸಕ್ತಿ ವಹಿಸಬೇಕಾಗಿದೆ. ಜಾಗತಿಕ ತಾಪಮಾನ ಆಗ್ತಾ ಇದೆ. ತಾಪಮಾನ ಆದಾಗ ಸಮುದ್ರ ಮಟ್ಟ ಏರ್ತಾ ಇದೆ ಅಂತ ಮಾಲ್ದೀವ್ಸ್ ಅನ್ನೋಂಥ ಊರು ಅರ್ಧ ಸಮುದ್ರಕ್ಕೆ ಹೋಗ್ಬಿಟ್ಟಿದೆ. ಅಂತ ಪರಿಸ್ಥಿತಿ ಬೇರೆ ಕಡೆನೂ ಬರ್ಬೋದು. ಆದ್ದರಿಂದಾಗಿ ನಾವು ಈಗಲೇ ಜಾಗೃತಿ ಮಾಡಬೇಕು. ನಮ್ಮ ಕಾಲಕ್ಕೆ ಮಳೆ ಬರಬೇಕು, ಕಾಲಕ್ಕೆ ನಮಗೆ ಹವಾಮಾನ ಬದಲಾವಣೆ ಆಗಬೇಕು. ಆದಾಗ ಮಾತ್ರ ನಾವು ಬದುಕಲಿಕ್ಕಾಗುತ್ತೆ ಅನ್ನೋದು ನಾವು ಮೊದಲು ತಿಳ್ಕೋಬೇಕು. ಇದು ಯಾಕಾಗಿ ಅಂತ ಹೇಳಿದ್ರೆ ನಮಗಾಗಿ ನಿಮ್ಮ ಹೌದು ಯುವಶಕ್ತಿಯೇ ಮುಖ್ಯವಾಗಿರ್ತಕ್ಕಂಥದ್ದು. ಮುಂದಿನ ಪೀಳಿಗೆ ಇವರು ಭವಿಷ್ಯತ್ತಿನ ಜನಾಂಗ. ಇವರಿಂದ ಮುಂದೆ ನಾವು ಒಂದು ರಥವನ್ನ ಎಳ್ಕೊಂಡು ಬಂದು ಇಲ್ಲಿವರೆಗೆ ಮುಟ್ಟಿಸಬಹುದು. ಉಳಿದ ರಥದ ಮುಂದಿನ ದಾರಿಯನ್ನ ಹೊತ್ಕೊಂಡು ಹೋಗ್ತಕ್ಕಂಥವ್ರು ಯುವಕರು. ನೀವು ಅದನ್ನ ಮುಂದೆ ತಗೊಂಡು ಹೋಗ್ಬೇಕಾಗಿದೆ. ಆ ಕೆಲಸವನ್ನು ನೀವು ಮಾಡಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಕಾಶ್. ಹಾಗೆಯೇ ಎಲ್ಲ ಗರ್ಜಿಸಿದಂತಹ ಯುವಶಕ್ತಿಗೂ ಕೂಡ ಧನ್ಯವಾದ. ಎಸ್ ವೀಕ್ಷಕರೇ, ನಮ್ಮ ಅಭಿಯಾನದ ಮೂಲ ಉದ್ದೇಶ ಇರುವಂಥದ್ದೇ ಜಾಗೃತಿಯನ್ನು ಮೂಡಿಸುವಂಥದ್ದು. ಜಾಗರೂಕರಾಗಿ ನಡೆಯಬೇಕು. ಜೊತೆಗೆ ಈ ಯುವಶಕ್ತಿ ಮುಂದೆ ಬಂದಲ್ಲಿ ಇಂತಹದೊಂದು ಅಭಿಯಾನ ಇನ್ನಷ್ಟು ಯಶಸ್ವಿಯಾಗಿ ಮುನ್ನಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬನ್ನಿ. ಈ ಹುಲಿ ಸಂರಕ್ಷಣಾ ಅಭಿಯಾನವೇನಿದೆ, ಸೇವ್ ಟೈಗರ್ ಅಭಿಯಾನದಲ್ಲಿ ಸುವರ್ಣ ನ್ಯೂಸ್ನೊಂದಿಗೆ ನೀವು ಕೂಡ ಕೈ ಜೋಡಿಸಿ ಅಂತ ಹೇಳ್ತಾ ಯುವ ಗರ್ಜನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.